ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಸಾವಿತ್ರಿ ಅವ್ರದ್ದು. ಬೆಂಗಳೂರಲ್ಲಿ ಒಂದು ಕಾಂಪ್ಲೆಕ್ಸ್ನ ರೆಂಟಿಗೆ ಕೊಡ್ತಾ ಇದ್ದಾರೆ. ನೋಡಿ, ಇವರಿಗೆ 44 ವರ್ಷ ಆಗಿದೆ. ಒಂದು ಕಾಂಪ್ಲೆಕ್ಸ್ ಇದೆ ಶಿವನಗರದಲ್ಲಿ, ಬೆಂಗಳೂರಲ್ಲಿ. 50x40 ದೊಡ್ಡ ಸೈಟ್ ಇದೆ, ವಿಶಾಲವಾದ ಜಾಗ ಇದೆ. ಹಾಗೆ ಅಕ್ಕಪಕ್ಕದಲ್ಲಿ ಯಾವ ಕಿರಿಕಿರಿಯೂ ಸಹ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಬಹಳ ಕಡಿಮೆ ಬೆಲೆಯಲ್ಲಿ ರೆಂಟ್ ನೀಡಲಾಗುತ್ತದೆ. ಆಸಕ್ತಿ ಇದ್ದರೆ ಪಕ್ಕ ಹೇಳಬೇಕು, ಇಂದು ಮುಂದೆ ನೋಡೋದೆ ಅಂತ ಹೇಳಿದ್ದಾರೆ. ಏನೇ ಮುಜುಗರ ಏನು ಬೇಡ, ಎಷ್ಟು ಬೇಕೋ ಅಷ್ಟು ಕೇಳಿ, ಅವರು ಕೊಡ್ತಕ್ಕಂಥದ್ದು ಏನು ಅದನ್ನು ಹೇಳ್ತಾರೆ. ಬೇಕಾದರೆ ವರ್ಷಕ್ಕೆ ಒಂದು ಸಲ ರೆಂಟನ್ನು ಪಾವತಿ ಮಾಡಿ, ಅದರಲ್ಲೇನು ಮುಲಾಜಿಲ್ಲ. ಆದರೆ ಯಾವುದಕ್ಕೂ ನೇರವಾಗಿ ಹೇಳಬೇಕು, ಇಷ್ಟ ಇಲ್ಲ ಅಂದರೆ ಅದನ್ನು ಕೂಡ ಹೇಳಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಕನ್ಫರ್ಮ್ಗೋಸ್ಕರ ಅಷ್ಟೇ. ಬಾಡಿಗೆ ಜೊತೆಗೆ ಕಾಚಿದೊಳಗೆ ಇರುವ ಸಕ್ಕರೆ ಪಾಕನೂ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇವರು ಮಾಡಿಸ್ಕೋತಾರಂತೆ, ಆ ಒಂದು ಕಾರಣಕ್ಕೋಸ್ಕರ ಹೇಳಿದ್ದಾರೆ. ಇನ್ನು ಬೆಂಗಳೂರು ರೆಂಟು ಕಾಂಪ್ಲೆಕ್ಸ್ದು ಇಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಬೆಂಗಳೂರು ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ. ಅಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಅಥವಾ ಒಂದು ದೊಡ್ಡ ಬಿಲ್ಡಿಂಗಲ್ಲಿ ಒಂದು ರೆಂಟ್ ಅಂಗಡಿ ತೊಗೋಬೇಕು ಅಂದರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಅದು ತಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಯಾಕೆಂದರೆ ಬೆಂಗಳೂರು ಅಂದರೆ ತುಂಬ ಬೆಳೀತಾ ಇರ್ತಕ್ಕಂಥ ಒಂದು ಸಿಲಿಕಾನ್ ಸಿಟಿ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಸೆಕೆಂಡ್ ಒಂದು ಬಂದುಬಿಟ್ಟು, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಂದು ಅಂಗಡಿ ತೊಗೊಂಡ್ರೆ ನಿಮಗೆ ನೈಟಿ ಎತ್ತಿ ಜಿಲೇಬಿ ರಸ ಎಲ್ಲ ಕೊಡ್ತೀನಿ, ಬಗ್ಗಿಸಿ ಕೆಂಪಗೆ ಆಗಿ ಬೇಕಾದ್ರೆ ಊಟನೂ ಅದರೊಳಗೆ ಹಾಕ್ಬಿಟ್ಟು ಜಡೀರಿ ಬೇಕಾದ್ರೆ, ಆಯಿತಾ ಅಂತ ಹೇಳಿದ್ದಾರೆ. ಅಂದರೆ ಸರಿಯಾಗಿ ನೈಟಿ ಎತ್ಕೊಂಡು ದೆಂಕಬೋದು ಅಂತ ಹೇಳಿದ್ದಾರೆ. ಇನ್ನು ರೆಂಟ್ ಬಗ್ಗೆ ಸಾಕಷ್ಟು ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಚೆನ್ನಾಗಿ ಮಾಡುವುದನ್ನು ಕಲಿತುಕೊಂಡ್ರೆ ನಿಮಗೆ ಬಾಡಿಗೆ ಸಹ ನಾನು ಕೇಳಲ್ಲ. ಜೀವನ ಪೂರ್ತಿ ಬೇಕಾದರೆ ಮನೆಯಲ್ಲಿ ಇದ್ದು ಬಿಡಿ, ಒಳ್ಳೆ ಗುಣ ಇದ್ದರೆ ಖಂಡಿತವಾಗಿಯೂ ತಾಳಿಯನ್ನು ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಇವರಿಗೆ ಸದ್ಯದ ಒಂದು ಮಟ್ಟಿಗೆ ಒಂಟಿಯಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ, ಅದರ ಒಂದು ಸಲುವಾಗಿ ಹೇಳಿದ್ದಾರೆ. ಇನ್ನು ಸೆಕೆಂಡ್ ಒನ್ ಈಸ್, ಆದರೆ ಎಲ್ಲರ ಸಮ್ಮುಖದಲ್ಲಿ ನ್ಯಾಯವಾಗಿ ತಾಳಿ ಕಟ್ಟಬೇಕು. ದೇವಸ್ಥಾನದಲ್ಲಿ ಕಟ್ತೀನಿ ಅಥವಾ ಬೇರೆ ಕಡೆ ಕಟ್ಟಿ ಸ್ನೇಹಿತರ ಜೊತೆ ಸೇರ್ಕೊಂಡು ಕಟ್ಬಿಡ್ತೀನಿ ಅಂತ ಅಂದರೆ ಆ ಮಾತು ಕೇಳೋದಿಲ್ಲ. ನಾನೇನು ಕುರಿಯಲ್ಲ, ಭಾಳ ಬುದ್ಧಿವಂತ ಇದ್ದೀನಿ, ಅವೆಲ್ಲ ನಡೆಯಲ್ಲ ನನ್ನ ಮುಂದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಕೊನೆಯದಾಗಿ, ಒಂದು ದೊಡ್ಡದು ಬಂಗ್ಲೆ ಇದೆ, ಅದನ್ನು ಸಹ ಹೆಸರಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ? ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ.